ಅಣ್ಣ ಇದೆ ಅಣ್ಣ ಮನೆ. ಬರೋಣ ಬರ ಆಚೆ. ಏನಣ್ಣ ಇಷ್ಟು ದೂರ ಬಂದ್ಬಿಟ್ಟಿದ್ದೀರಾ? ಅಲ್ಲ ಕಣಯ್ಯ, ಮಗಳು ಮದುವೆ ಅಂದ್ಬಿಟ್ಟು ಸಾಲ ಇಸ್ಕೊಂಡಿದ್ಯಾ, ಅಸ್ಲಿಲ್ಲ ಬಡ್ಡಿನೂ ಎಲ್ಲಯ್ಯ. ಮನೆ ಕಡೆ ತುಂಬಾ ಪ್ರಾಬ್ಲಮ್ ಆಗೋಯ್ತು. ಇನ್ನೊಂದು ತಿಂಗಳು ಟೈಮ್ ಕೊಡಿ, ನಿಮ್ಮ ಅಸ್ಲು ಬಡ್ಡಿ 2 ಕೊಟ್ಬಿಡ್ತೀನಿ. ತಿಂಗಳೆಲ್ಲ ಆಗಲ್ಲ, ಇನ್ನೊಂದ್ ವಾರದಲ್ಲಿ ಕೊಡ್ಬೇಕಷ್ಟೇ, ಇಲ್ಲಾಂದ್ರೆ ಕೊಡ್ಲಿಲ್ವಾ ಗಾಡಿ ತೊಗೊಂಡೋಗ್ತೀನಿ ಮಗಂದ್ ಅಷ್ಟೇ. ಸರಿ ಅಣ್ಣ, ಇನ್ನೊಂದು ವಾರದಲ್ಲಿ ಕೊಟ್ಬಿಡ್ತೀನಿ. ಇನ್ನೊಂದ್ ವಾರ ಅಷ್ಟೇ. ಹಲೋ ಹಲೋ ಮಚ್ಚ, ನಿನ್ ತಂದೆಗೆ ಏನಾಯ್ತು ನಮ್ಮ ಅಪ್ಪನ್ಗೆ? ನಿಮ್ ಮನೆ ಹತ್ರ ಸಾಲದವ್ರು ಬಂದು ನಿಮ್ಮ ಅಪ್ಪಂಗ್ ಬೈತವ್ರೆ. ಹೌದಾ, ಸರಿ ಆಯ್ತು, ಹೋಗ್ತೀನಿ. ಬಾರೋ ಇಲ್ಲಿ. ಯಾಕೋ ಟೆನ್ಷನ್ ಆಗಿದ್ಯಾ? ನೀನ್ ಯಾಕಪ್ಪ ಬೇಜಾರಾಗಿರೋದು? ಮಗಳು ಮದುವೆ ಸಾಲ ಮಾಡಿದ್ವಲ್ಲೋ, ಅವರು ಬೆಳಗ್ಗೆ ಬಂದಿದ್ರು. ಇನ್ನೊಂದು ವಾರ ಟೈಮ್ ಕೇಳಿದ್ದೀನಿ. ಇನ್ಮೇಲೆ ಬರಲ್ಲಪ್ಪ ಅವರು. ಯಾಕೆ? ಅವ್ರ ಸಾಲ ತೀರಿಸ್ಬಿಟ್ಟೆ. ಅಷ್ಟೊಂದು ದುಡ್ಡು ನಿನ್ನ ಹತ್ರ ಎಲ್ಲಿತ್ತು? ಬೈಕ್ ಮಾರ್ಬಿಟ್ಟೆ. ಇದ್ದಿದ್ದೊಂದು ಬೈಕು, ಅದನ್ನು ಮಾರ್ಬಿಟ್ಟಾ? ಅಪ್ಪ, ನಿನ್ ಮರ್ಯಾದೆಗಿಂತ ಈ ಬೈಕೇ ನಾನು ದೊಡ್ಡದಲ್ಲ ನನಗೆ. ನಿನ್ ಮರ್ಯಾದೆ ಮುಖ್ಯ ನನಗೆ. ಇನ್ನು ಯಾರ ಮುಂದೆ ತಲೆ ತಗ್ಸೋದು ನನ್ಗೆ ಇಷ್ಟ ಹಾಕಿಲ್ಲ. ದುಡಿದ್ರೆ ಇಂಥ 10 ಬೈಕ್ ತೊಗೊಂಬದ್ ನಾವು. ಪರಪಂಚ ನೀನೇ